ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 2 ಅಧ್ಯಾಯ 10 ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 49. ಕ್ಷತ್ತು ಕೌಶಾರವೇಸ್ತಸ್ಯ ಸಂವಾದೋತ್ಯಾತ್ಮ ಸಂಶ್ರಿತಃ ಯದ್ವಾಸ ಭಗವಾಂಸ್ತಸ್ಮೈ ಪೃಷ್ಟಸ್ತತ್ವಮುವಾಚಃ. ಶ್ಲೋಕ 50. ಬ್ರೂಹಿ ನಸ್ತದಿದಂ ಸೌಮ್ಯ ವಿದುರಸ್ಯ ವಿಚೇಷ್ಟಿತಂ ಬಂಧುತ್ಯಾಗ ನಿಮಿತ್ತಂಚ ಯಥೈವಾಗತವಾನ್ ಪುನಃ. ಅನುವಾದ: ಶೌನಕ ಋಷಿಗಳು ಹೇಳಿದರು, ದಿವ್ಯ ವಿಷಯಗಳ ಮೇಲೆ ಸಂಭಾಷಿಸಿದ ವಿದುರ ಮತ್ತು ಮೈತ್ರೇಯರ ನಡುವಿನ ಚರ್ಚೆಯ ವಿಷಯಗಳೇನು? ವಿದುರನು ಏನು ಕೇಳಿದನು ಹಾಗೂ ಮೈತ್ರೇಯರು ಏನು ಉತ್ತರ ಕೊಟ್ಟರು ಎಂಬುದನ್ನು ದಯವಿಟ್ಟು ನಮಗೆ ತಿಳಿಸಿ. ವಿದುರನು ತನ್ನ ಕುಟುಂಬದ ಸದಸ್ಯರ ಸಂಬಂಧವನ್ನು ತ್ಯಜಿಸಿದ ಕಾರಣವನ್ನು, ಅವನು ಮತ್ತೆ ಏಕೆ ಮನೆಗೆ ಬಂದನು ಎಂಬುದನ್ನೂ ಕೂಡ ದಯವಿಟ್ಟು ತಿಳಿಸಿ. ವಿದುರನು ಯಾತ್ರಾ ಸ್ಥಳಗಳಲ್ಲಿದ್ದಾಗ ಮಾಡಿದ ಕಾರ್ಯಗಳನ್ನು ಕೂಡ ದಯವಿಟ್ಟು ನಮಗೆ ತಿಳಿಸಿ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವು ತಿಳ್ಕೊಂಡ್ವಿ ಏನು ಅಂತಂದರೆ, ಮಹರ್ಷಿಗಳು ಹೇಳ್ತಾರೆ, ರಾಜ, ನಾನು ಇವಾಗ ನಿನಗೆ ಈ ಕಾಲದ ಅಳತೆ, ಅದರ ಸ್ಥೂಲವಾದಂಥದ್ದು, ಸೂಕ್ಷ್ಮವಾದಂಥ ಲಕ್ಷಣಗಳನ್ನು ಎಲ್ಲವನ್ನೂ ಕೂಡ ನಾನು ಸರಿಯಾದ ರೀತಿಯಲ್ಲಿ ನಿನಗೆ ವಿಶಿಷ್ಟವಾದ ಸಂಕೇತಗಳ ಜೊತೆಗೆ ನಿನಗೆ ವಿವರಣೆ ಮಾಡಿ ಹೇಳ್ತೀನಿ. ಆದರೆ ಈಗ ನಾನು ಪಾದ್ಮಕಲ್ಪವನ್ನು ವಿವರಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಶೌನಕ ಋಷಿಗಳು ಏನು ಕೇಳ್ತಾರೆ ಅಂತಂದರೆ, ನಮಗೆ ಈಗ ವಿದುರರ ಬಗ್ಗೆ ಹೇಳಿ. ಯಾತ್ರಾ ಸ್ಥಳಕ್ಕೆ ಹೋಗಿರ್ತಾರಲ್ಲ, ಅಲ್ಲಿ ಮೈತ್ರೇಯರ ಜೊತೆ ಅವರ ಸಂವಾದ ಹೇಗೆ ನಡೆಯಿತು, ಏನು, ಯಾಕೆ ಅಂತಂದರೆ ಸಂಬಂಧಗಳನ್ನು ಬಿಟ್ಟು ತೊರೆದು ಹೋಗೋದಿದೆಯಲ್ಲ, ಅದು ತುಂಬ ಕಷ್ಟಕರವಾದಂಥ ಕೆಲಸ. ಮನೆಯನ್ನು ಬಿಟ್ಟು ಹೋದ್ರಲ್ಲ, ಅದರ ಬಗ್ಗೆ ಮೊದಲೇ ಇಲ್ಲಿ ಕೇಳಿದ್ರು, ಅವರ ಬಗ್ಗೆ ಕೇಳ್ತಾ ಇದ್ದಾರೆ, ವಿದುರನ ಬಗ್ಗೆ ನಮಗೆ ಹೇಳಿ ಅಂತಂದ್ಬಿಟ್ಟು. ಈಗ ಈ 2 ಶ್ಲೋಕಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಶೌನಕ ಋಷಿಗಳು ಅಂತಂದರೆ, ದಿವ್ಯ ವಿಷಯಗಳ ಮೇಲೆ ಸಂಭಾಷಿಸಿದಂತಹ ವಿದುರ ಮತ್ತು ಮೈತ್ರೇಯರ ನಡುವೆ, ಅಂದರೆ ಅವರಿಬ್ಬರು ದಿವ್ಯ ವಿಚಾರಗಳನ್ನೇ ಮಾತಾಡಿರ್ತಾರೆ. ಭಗವಂತನ ವಿಚಾರವನ್ನು ಬಿಟ್ಟು ಅವ್ರು ಬೇರೆ ಏನು ಮಾತಾಡೋದಿಲ್ಲ ಅಲ್ವಾ. ಆ ವಿಷಯದ ಬಗ್ಗೆ, ಆ ಚರ್ಚೆ ಏನು ನಡೀತೋ ಅದನ್ನು ನಮಗೆ ಹೇಳಿ ಅಂತ. ಅಂದರೆ ವಿದುರ ಏನು ಕೇಳ್ದ ಮತ್ತು ಮೈತ್ರೇಯರು ಏನು ಉತ್ತರ ಕೊಟ್ಟರು, ಇದ್ರ ಬಗ್ಗೆ ನಮಗೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಮತ್ತು ಕುಟುಂಬದ ಸದಸ್ಯರ ಸಂಬಂಧವನ್ನೆಲ್ಲ ತ್ಯಾಗ ಮಾಡಿ ಹೋದಂಥ ಕಾರಣವನ್ನು ತಿಳಿಸಿ. ಯಾಕೆ ವಿದುರರು ಹೊರಟೋದ್ರು ಅದರ ಬಗ್ಗೆ ಹೇಳಿ. ಮತ್ತೆ ವಾಪಸ್ ಬರ್ತಾರಲ್ಲ, ಅದು ಯಾಕೆ ಬಂದರು, ಈಗ ಹೋದವ್ರು ಹೋದರು ಮತ್ತೆ ಯಾಕೆ ವಾಪಸ್ ಬಂದರು ಅದರ ಕಾರಣವನ್ನು ತಿಳಿಸಿ. ಮತ್ತು ಅವ್ರು ಯಾತ್ರಾ ಸ್ಥಳಕ್ಕೆ ಹೋದಾಗ ಅಲ್ಲಿ ಅವ್ರು ಏನು ಕೆಲಸಗಳನ್ನು ಮಾಡಿದ್ರು ಇದ್ರ ಬಗ್ಗೆ ಎಲ್ಲ ನಮಗೆ ಡೀಟೇಲ್ ಆಗಿ ವಿವರಣೆಯನ್ನು ಕೊಡಿ ಅಂತಂದ್ಬಿಟ್ಟು ಇಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಯಾರು? ಶೌನಕ ಮಹರ್ಷಿಗಳು ಸೂತ ಮುನಿಗಳಿಗೆ. ಈಗ ಇಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇಬ್ಬಿಬ್ರು ಹೇಳ್ತಾ ಇರೋದು ಬರುತ್ತೆ ಮಧ್ಯ ಮಧ್ಯ. ಅಂದರೆ ಸೂತ ಮುನಿಗಳು ಶೌನಕ ಮಹರ್ಷಿಗಳಿಗೆ ಹೇಳಿದ್ದನ್ನ, ಆ ಸಮಯದಲ್ಲಿ ಕೇಳಿದ್ದನ್ನ ಶೌನಕಾದಿ ಋಷಿಗಳು ವಿವರಣೆ ಮಾಡ್ತಾ ಇರೋದು. ಇಲ್ಲಿ ಪರೀಕ್ಷಿತ ಮಹಾರಾಜ ಕೇಳಿದ ಪ್ರಶ್ನೆಗಳಿಗೆ ಶುಕಮುನಿಗಳು ಅಲ್ಲೇನು ನಡೀತೋ ಅದನ್ನು ಇಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಮಧ್ಯ ಶೌನಕ ಮತ್ತು ಸೂತ ಮುನಿಗಳ ವಿಚಾರನೂ ಬರುತ್ತೆ, ಮತ್ತು ಪರೀಕ್ಷಿತ ಮಹಾರಾಜ ಮತ್ತು ಶುಕಮುನಿಗಳ ವಿಚಾರನೂ ಕೂಡ ಬರುತ್ತೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ಸೂತ ಮುನಿಗಳು ಭೌತಿಕ ಜಗತ್ತಿನ ಸೃಷ್ಟಿ ಮತ್ತು ಲಯದ ವಿಷಯಗಳನ್ನು ವಿವರಿಸುತ್ತಿದ್ದರು. ಆದರೆ ಶೌನಕಾದಿ ಋಷಿಗಳು ಭೌತಿಕಕ್ಕಿಂತ ಉನ್ನತ ಮಟ್ಟದ ದಿವ್ಯ ವಿಷಯಗಳನ್ನು ಕೇಳಲು ಹೆಚ್ಚು ಮನಸ್ಸು ಹೊಂದಿದ್ದರು. ನೋಡಿ, ಇಲ್ಲಿ ಸೂತ ಮುನಿಗಳು ಈ ಭೌತಿಕ ಜಗತ್ತಿನ ಸೃಷ್ಟಿ, ಆ ಲಯ ಹೇಗಾಯಿತು, ಈ ವಿಷಯಗಳನ್ನು ವಿವರಣೆ ಮಾಡಿ ಹೇಳ್ತಾ ಇದ್ದಾರೆ. ಆದರೆ ಶೌನಕಾದಿ ಋಷಿಗಳಿಗೆ ಭೌತಿಕ ಮಟ್ಟಕ್ಕಿಂತ ಉನ್ನತ ಮಟ್ಟದ ವಿಷಯಗಳು, ಅಂದರೆ ದಿವ್ಯವಾದ ವಿಷಯಗಳನ್ನು ಕೇಳೋದಕ್ಕೆ ಅವರಿಗೆ ಹೆಚ್ಚು ಆಸಕ್ತಿ. ಈಗ ನಮಗೂ ಅಷ್ಟೇ, ಭೌತಿಕ ವಿಷಯದಲ್ಲಿ ಯಾರಾದರೂ ಮಾತಾಡ್ತಾ ಇದ್ರೆ ಅದ್ರ ಬಗ್ಗೆ ಕೇಳೋದಕ್ಕೆ ಆಸಕ್ತಿನೇ ಇರೋದಿಲ್ಲ. ಆ ಫಿಲಮಲ್ಲಿ ಹೀಗಾಯಿತು, ಇಲ್ಲೋದ್ವಿ ಅಲ್ಲೋದ್ವಿ, ಅದು ತೊಗೊಂಡ್ವಿ, ಅಥವಾ ಇದ್ರ ಬೆಲೆ ಇಷ್ಟಿದೆ, ಈ ಒಡವೆ ಇಷ್ಟ ಆಯಿತು, ಅಥವಾ ಅವ್ರ ಮನೆಯಲ್ಲಿ ಹೀಗಾಯಿತು ಹಾಗಾಯಿತು, ಇದ್ರ ಬಗ್ಗೆ ನಮಗೆ ಮಾತಾಡೋದು ಕೇಳೋದಕ್ಕೆ ಆಸಕ್ತಿ ಇರೋದಿಲ್ಲ. ಅದೇ ಯಾರಾದರೂ ಭಗವಂತನ ವಿಚಾರ ಮಾತಾಡಿದ್ರೆ ಅಥವಾ ಯಾರಾದರೂ ಭಜನೆ ಹಾಡ್ತಿದ್ರೆ ಅದನ್ನು ಕೇಳಬೇಕು ಅಂತ ನಮ್ಗೆ ಅನ್ಸುತ್ತಲ್ವಾ. ಅದೇ ರೀತಿಯಲ್ಲಿ ಇವರು ಭೌತಿಕ ವಿಚಾರದ ಬಗ್ಗೆ ಹೇಳ್ತಾ ಇದ್ರೆ ಆ ಸೃಷ್ಟಿ ಕಾರ್ಯದ ಬಗ್ಗೆ ಕೇಳೋದಕ್ಕೆ ಅವ್ರಿಗೆ ಅಷ್ಟೊಂದು ಆಸಕ್ತಿ ಇಲ್ಲ. ಆದರೆ
ಉನ್ನತ ಮಟ್ಟದ ವಿಷಯಗಳನ್ನು ಕೇಳಬೇಕು ಅಂತ ಅವರಿಗೆ ಇಷ್ಟ ಇತ್ತು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಬೋದು. ಮಾನವರಲ್ಲಿ 2 ವರ್ಗಗಳಿವೆ ಎಂದರೆ ಜಡದೇಹ ಮತ್ತು ಭೌತಿಕ ಪ್ರಪಂಚಕ್ಕೆ ಅತ್ಯಾಸಕ್ತರಾದವರು ಮತ್ತು ದಿವ್ಯ ಜ್ಞಾನದಲ್ಲಿ ಹೆಚ್ಚು ಆಸಕ್ತರಾದ ಉನ್ನತ ಮಟ್ಟದ ಇತರರು. ನೋಡಿ, 2 ರೀತಿಯ ವರ್ಗಗಳನ್ನು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಒಂದೇನು ಅಂತಂದರೆ ಈ ದೇಹದ ಬಗ್ಗೆ ಅತಿಯಾದ ಆಸಕ್ತಿ ಇರೋರು ಮತ್ತು ಈ ಭೌತಿಕ ಪ್ರಪಂಚಕ್ಕೆ ಅತಿಯಾಗಿ ಆಸಕ್ತರಾಗಿರುವಂಥವ್ರು. ಇನ್ನೊಬ್ರು ಯಾರು ಅಂತಂದ್ರೆ ದಿವ್ಯ ಜ್ಞಾನದಲ್ಲಿ ಅಂದ್ರೆ ಆಧ್ಯಾತ್ಮಿಕ ವಿಚಾರದಲ್ಲಿ ಹೆಚ್ಚು ಆಸಕ್ತಿಯನ್ನ ಹೊಂದಿರುವಂಥವ್ರು, ಅವರನ್ನ ಉನ್ನತ ಮಟ್ಟದವರು ಅಂತ ಹೇಳ್ತೀವಿ. ಈ ರೀತಿ 2 ರೀತಿಯವರು ಇದ್ದಾರೆ. ಒಬ್ರು ಭೌತಿಕದಲ್ಲಿ ಆಸಕ್ತಿ ಇರೋರು, ಇನ್ನೊಬ್ರು ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಇರೋರು. ಶ್ರೀಮದ್ ಭಾಗವತವು ಐಹಿಕ ಭೋಗಾಸಕ್ತರು ಮತ್ತು ಅಲೌಕಿಕರು ಇಬ್ಬರಿಗೂ ಪ್ರತಿಯೊಬ್ಬರಿಗೂ ಸೌಲಭ್ಯವನ್ನು ನೀಡುತ್ತದೆ. ಅಂದರೆ ಭಾಗವತದಲ್ಲಿ ಐಹಿಕ ಭೋಗದಲ್ಲಿ ಯಾರು ಆಸಕ್ತರಾಗಿರ್ತಾರೋ, ಐಹಿಕ ಸೃಷ್ಟಿ ಹೇಗೆ ನಡೀತು, ಅದು ಹೇಗೆ ಬಂತು, ಈ ಒಂದು ಯುಗಗಳು ಹೇಗಿದೆ, ಲೋಕಗಳು ಹೇಗಿದೆ, ಗ್ರಹಗಳು ಹೇಗಿದೆ, ಅದು ಇದು ಅಂತ ತಿಳ್ಕೊಬೇಕು ಅಂತ ಆಸಕ್ತಿ ಇರುತ್ತಲ್ಲ ಭೋಗಾಸಕ್ತರು ಅವ್ರಿಗೂ, ಮತ್ತು ಅಲೌಕಿಕರು ಅಂದರೆ ಏನು, ಈ ಲೌಕಿಕ ಪ್ರಪಂಚವನ್ನು ಬಿಟ್ಟು ಆಧ್ಯಾತ್ಮಿಕ ಪ್ರಪಂಚದ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಒಂದು ಆಸಕ್ತಿ ಇರುತ್ತಲ್ಲ, ಇಬ್ಬರಿಗೂ ಕೂಡ ಸೌಲಭ್ಯವನ್ನು ಕೊಡುತ್ತೆ. ಭಗವಂತನ ಪ್ರಖ್ಯಾತ ಚಟುವಟಿಕೆಗಳ ವಿಚಾರದಲ್ಲಿ ಶ್ರೀಮದ್ ಭಾಗವತದ ಶ್ರವಣದಿಂದ ಭೌತಿಕ ಜಗತ್ತು ಮತ್ತು ದಿವ್ಯ ಜಗತ್ತುಗಳೆರಡರಲ್ಲೂ ಮಾನವರು ಸಮಾನ ಲಾಭ ಪಡೆಯಬಲ್ಲರು. ಅಂದರೆ ಭಗವಂತನ ಚಟುವಟಿಕೆಗಳನ್ನು ಕೇಳ್ತಾ ಇದ್ರೆ ಸಾಕು, ಶ್ರೀಮದ್ ಭಾಗವತದಲ್ಲಿ ಆ ವಿಚಾರಗಳೆಲ್ಲವೂ ಬಂದ್ಬಿಡುತ್ತೆ. ಅಂದರೆ ಭಾಗವತದಲ್ಲಿ ಈ ಸೃಷ್ಟಿ ಹೇಗಾಯಿತು, ಭಗವಂತ ಇದನ್ನು ಹೇಗೆ ಸೃಷ್ಟಿ ಮಾಡಿದ್ದಾನೆ, ಏನೇನು ಪದಾರ್ಥಗಳಿಂದ ಮೊದಲುಗೊಂಡು ಇದು ಸೃಷ್ಟಿ ಆಯಿತು, ಅದ್ರ ಬಗ್ಗೆ ಎಲ್ಲ ನಾವು ಈಗ 1ನೇ ಸ್ಕಂದ ಮತ್ತು 2ನೇ ಸ್ಕಂದದಿಂದ ಇದು ಬೇಕಾದಷ್ಟು ವಿಷಯಗಳನ್ನು ನಾವು ಐಹಿಕ ಪ್ರಪಂಚದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಲ್ವಾ. ಅದೆಲ್ಲವೂ ಕೂಡ ಭಾಗವತವನ್ನು ಶ್ರವಣ ಮಾಡೋದ್ರಿಂದ ನಮಗೆ ಸಿಗುತ್ತೆ. ಈ ಭೌತಿಕ ಜಗತ್ತು ಮತ್ತು ದಿವ್ಯ ಜಗತ್ತು ಎರಡರಲ್ಲಿ ಯಾರಿಗೆ ಆಸಕ್ತಿ ಇದೆಯೋ ಆ ವಿಷಯಗಳೆಲ್ಲವೂ ಕೂಡ ಸಮಾನವಾಗಿ ಸಿಗುತ್ತೆ ನಮಗೆ. ಐಹಿಕ ಭೋಗಾಸಕ್ತರು ಭೌತಿಕ ನಿಯಮಗಳಲ್ಲಿ ಮತ್ತು ಅವು ಹೇಗೆ ಕಾರ್ಯವೆಸಗುತ್ತವೆ ಎನ್ನುವುದರಲ್ಲಿ ಹೆಚ್ಚು ಆಸಕ್ತರಾಗಿರುತ್ತಾರೆ. ಅಲ್ಲದೆ ಅವರು ಭೌತಿಕ ಸೌಂದರ್ಯಗಳಲ್ಲಿ ಆಶ್ಚರ್ಯವನ್ನು ಕಾಣುತ್ತಾರೆ. ಕೆಲವು ಸಲ ಭೌತಿಕ ಸೌಂದರ್ಯಗಳಿಂದಾಗಿ ಭಗವಂತನ ಮಹಿಮೆಗಳನ್ನು ಮರೆಯುತ್ತಾರೆ. ಭೌತಿಕ ಚಟುವಟಿಕೆಗಳು ಮತ್ತು ಆಶ್ಚರ್ಯಗಳೆಲ್ಲವೂ ಭಗವಂತನಿಂದಲೇ ಪ್ರಾರಂಭವಾದುದು ಎಂಬುದನ್ನು ಅವರು ಖಚಿತವಾಗಿ ತಿಳಿದಿರಬೇಕು. ಅಂದರೆ ಯಾರು ಭೌತಿಕ ವಿಷಯಗಳಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅಥವಾ ಭೋಗಾಸಕ್ತರಾಗಿರ್ತಾರೋ ಅಂಥವ್ರಿಗೆ ಭೌತಿಕ ನಿಯಮಗಳೇನು ಮತ್ತು ಅದು ಯಾವ ರೀತಿ ಕೆಲಸ ಮಾಡುತ್ತೆ ಇದರಲ್ಲೆಲ್ಲ ಅವ್ರಿಗೆ ಆಸಕ್ತಿ. ಅವರು ಭಗವಂತ ಅನ್ನೋದನ್ನೇ ಮರ್ತು ಬಿಡ್ತಾರೆ. ಬರೀ ಐಹಿಕ ಪ್ರಪಂಚ ಹೇಗೆ ಸೃಷ್ಟಿಯಾಗಿದೆ, ಹೇಗೆ ಕೆಲಸ ಮಾಡುತ್ತಿದ್ದು, ಹೇಗೆ ಬೆಳಗ್ಗೆ ಆಗುತ್ತೆ, ಹೇಗೆ ರಾತ್ರಿ ಆಗುತ್ತೆ, ಇದು ಹೇಗೆ ತಿರುಗುತ್ತೆ, ಗುರುತ್ವಾಕರ್ಷಣೆ ಹೇಗಿದೆ, ಆ ರೀತಿ ಅವರು ಭೌತಿಕ ವಿಚಾರಗಳ ಬಗ್ಗೆ, ಅದರಲ್ಲಿರುವಂಥ ವಿಶೇಷತೆಗಳು, ಆ ಭೌತಿಕದರಲ್ಲಿ ಇರುವಂಥ ಸೌಂದರ್ಯಗಳು, ಇದನ್ನೆಲ್ಲ ತಿಳ್ಕೋಬೇಕು ಅನ್ನೋವಂಥ ಆಸಕ್ತಿ ಅವರಲ್ಲಿರುತ್ತೆ. ಮತ್ತು ಇದರಲ್ಲಿರುವಂಥ ಸೌಂದರ್ಯವನ್ನು ನೋಡಿ ಅವರು ಆಶ್ಚರ್ಯ ಕೂಡ ಪಟ್ಕೊಳ್ತಾರೆ. ಮತ್ತು ಈ ರೀತಿ ಒಂದು ಭೌತಿಕ ಸೌಂದರ್ಯದಲ್ಲೇ ಅವರು ಮುಳುಗಿರೋದ್ರಿಂದ ಭಗವಂತನನ್ನೇ ಮರೆತು ಹೋಗ್ತಾರೆ. ಆದರೆ ಭೌತಿಕ ಚಟುವಟಿಕೆಗಳು ಮತ್ತು ಆಶ್ಚರ್ಯಗಳು, ಈಗ ನಾವು ಯಾವುದಾದ್ರೂ ಒಂದು ನೇಚರ್ ಇರುವಂಥ ಜಾಗಕ್ಕೆ ಹೋದಾಗ ಎಷ್ಟು ಚೆನ್ನಾಗಿದೆ ಈ ಪ್ರಪಂಚ ಅಂತ ಹೇಳ್ತೀವಿ. ಅದನ್ನು ಸೃಷ್ಟಿ ಮಾಡಿರೋನನ್ನು ಮರೆತು ಹೋಗ್ತೀವಿ. ಬರೀ ನಾವು ಅಲ್ಲಿರುವಂಥ ಆಶ್ಚರ್ಯವನ್ನು ನೋಡಿ ಅಥವಾ ಆ ಸೌಂದರ್ಯವನ್ನು ನೋಡಿ ನಾವು ಖುಷಿ ಪಡ್ತೀವಿ ಅಲ್ವಾ. ಈಗ ಸಮುದ್ರದ ತೀರ, ಬೆಟ್ಟ, ಗುಡ್ಡ, ಹಿಮಾಲಯ ಪರ್ವತ, ಈ ರೀತಿ ಬೇಕಾದಷ್ಟು ಜಾಗಗಳಿದೆ. ಅಂತ ಕಡೆ ಹೋದಾಗ ನಮಗೆ ಆ ಪ್ರಕೃತಿಯ ಸೌಂದರ್ಯ ಏನು ಅನ್ನೋದು ಗೊತ್ತಾಗೋದು. ಅದು ಭಗವಂತನ ಒಂದು ಸೃಷ್ಟಿ. ಆದರೆ ನಾವೇನು ಮಾಡ್ತೀವಿ, ಆ ಭಗವಂತನನ್ನೇ ಮರೆತು ಹೋಗ್ತೀವಿ. ಆದರೆ ಅದೆಲ್ಲ ಬಂದಿರೋದು ಎಲ್ಲಿಂದ? ಭಗವಂತನಿಂದ ಅಲ್ವಾ. ಅದನ್ನು ನಾವು ತಿಳ್ಕೊಂಡಿರಬೇಕು, ಆದರೆ ನಾವು ಮರೆತು ಹೋಗ್ತೀವಿ. ತೋಟದಲ್ಲಿರುವ ಗುಲಾಬಿಯು ಕ್ರಮೇಣ ತನ್ನ ಆಕಾರ, ಬಣ್ಣ ಮತ್ತು ಸೌಂದರ್ಯ ಹಾಗೂ ಮಾಧುರ್ಯವನ್ನು ಪಡೆಯುವುದು ಕುರುಡು ಪ್ರಕೃತಿ ನಿಯಮದಿಂದ ಎಂಬಂತೆ ತೋರಿದರೂ ಅದರಿಂದಲ್ಲ. ಈ ಭೌತಿಕ ನಿಯಮದ ಹಿಂದೆ ಭಗವಂತನ ಪೂರ್ಣ ಪ್ರಜ್ಞೆಯ ನಿರ್ದೇಶನವಿರುತ್ತದೆ. ಇಲ್ಲವಾದರೆ ಅಷ್ಟು ವ್ಯವಸ್ಥಿತವಾಗಿ ವಸ್ತುಗಳು ರೂಪ ತಾಳಲಾರವು. ಅಂದರೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ.
ಒಂದು ಗುಲಾಬಿ ತೋಟ ಅಂತ ಇಟ್ಕೊಳ್ಳಿ, ಅದರಲ್ಲಿ ಒಂದು ಹೂ ಬಿಡಬೇಕು ಅಂತಂದರೆ ಅದರ ಆಕಾರ, ಅದರ ಬಣ್ಣ, ಅದಕ್ಕೊಂದು ಸೌಂದರ್ಯ ಇರುತ್ತಲ್ಲ ಅದು, ಮತ್ತು ಅದರಲ್ಲಿ ಒಂದು ಸುವಾಸನೆ ಇರುತ್ತೆ, ಮಾಧುರ್ಯ. ಅದನ್ನು ನಮ್ಗೆ ಹೆಂಗೆ ಕಾಣಿಸುತ್ತೆ ಅಂತಂದರೆ ಆ ಗಿಡದಲ್ಲಿ ತನ್ನಷ್ಟಕ್ಕೆ ತಾನೇ ಆ ಹೂವು ಆ ರೀತಿ ಬರ್ತಾ ಇದೆ ಅಥವಾ ಅದರಲ್ಲಿ ಬಿಡ್ತಾ ಇದೆ ಅನ್ನೋದು ನಮಗೆ ಅನಿಸುತ್ತೆ ಅಲ್ವಾ. ಆದರೆ ನಿಜವಾಗ್ಲೂ ಅದು ಆ ರೀತಿ ತಂತಾನಾಗ ಆಗಲ್ಲ. ಅದರ ಹಿಂದೆ ಭಗವಂತನ ಪೂರ್ಣ ಪ್ರಜ್ಞೆ ಅನ್ನೋದು ಕೆಲಸ ಮಾಡ್ತಾ ಇರುತ್ತೆ. ಅಂದ್ರೆ ಏನು, ನಿರ್ದೇಶನವನ್ನ ಭಗವಂತ ಕೊಡ್ತಿರ್ತಾನೆ, ಅದರಿಂದ ಆ ಒಂದು ಗಿಡದಲ್ಲಿ ಹೂ ಆ ರೀತಿ ಬರುತ್ತೆ. ಇಲ್ಲ ಅಂತಂದ್ರೆ ಅದು ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಅಷ್ಟು ಚೆನ್ನಾಗಿ ವ್ಯವಸ್ಥಿತವಾಗಿ ಅವನು ಭಗವಂತ ಅದನ್ನ ಇಟ್ಟಿದ್ದಾನೆ, ಅಥವಾ ಆ ಒಂದು ವ್ಯವಸ್ಥಿತವಾಗಿ ಆ ವಸ್ತುಗಳನ್ನ ಅವನು ಇಟ್ಟಿದ್ದಾನೆ. ಅದರಿಂದಾನೇ ಅದು ಆ ರೀತಿ ರೂಪ ತಾಳುತ್ತೆ. ಇದಕ್ಕಿನ್ನೂ ಒಂದು ನಮಗೆ ಅರ್ಥ ಆಗೋ ರೀತಿ ಒಂದು ಎಕ್ಸಾಂಪಲ್ ಬೇಕು ಅಂತಂದ್ರೆ, ಈಗ ನಮ್ಮ ಶರೀರವನ್ನ ಯಾವ ರೀತಿ ಇಟ್ಟಿದ್ದಾನೆ ಅಂತ ಒಂದ್ಸರಿ ನಾವು ಯೋಚನೆ ಮಾಡಿದಾಗ ಅದ್ರ ಹಿಂದೆ ಭಗವಂತನ ಒಂದು ನಿರ್ದೇಶನ ಇಲ್ಲದೆ ಇದಕ್ಕೆ ಕೆಲಸ ಹೇಗೆ ನಡೆಯುತ್ತೋ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಈಗ ನಾವು ಊಟ ಮಾಡೋವರೆಗೂ ನಮಗೆ ಗೊತ್ತಿದೆ, ಬಾಯಲ್ಲಿ ಅನ್ನದ ಅಗಳನ್ನು ಅಗಿಯೋವರೆಗೂ ನಮಗೆ ಗೊತ್ತಿದೆ. ಅಲ್ಲಿಂದ ಒಳಗಡೆ ಹೋದ್ಮೇಲೆ ಆ ಒಳಗಡೆ ಪೈಪ್ ಇದೆಯಲ್ಲ, ಫುಡ್ ಪೈಪ್, ಅಲ್ಲಿಂದ ಒಳಗಡೆ ಹೋಗಿ ಅದು ಜಠರವನ್ನ ಸೇರಿ ಆಮೇಲೆ ಅಲ್ಲಿಂದ ಆ ಕರಳುಗಳಲ್ಲಿ ಅದು ಹೇಗೆ ಡೈಜೆಷನ್ ಆಗುತ್ತೋ, ಅದು ಏನಾಗುತ್ತೋ, ಆ ಪ್ರಾಸೆಸ್ ಏನಾಗುತ್ತೋ ಗೊತ್ತಿಲ್ಲ. ಅದು ಆಮೇಲೆ ಬ್ಲಡ್ ಆಗಿ ಕನ್ವರ್ಟ್ ಆಗುತ್ತೆ ನಮ್ಮ ಶರೀರದಲ್ಲಿ, ಅದರಿಂದ ಶಕ್ತಿ ಬರುತ್ತೆ. ಈ ಕೆಲಸದ ಬಗ್ಗೆ ನಮ್ಗೇನಾದರೂ ಗೊತ್ತಿದೆಯಾ? ಸಿಕ್ಕಿದೆಲ್ಲ ತಿಂದ್ಬಿಡ್ತೀವಿ ನಾವು, ಅಷ್ಟೇ ನಮಗೆ ಗೊತ್ತಿರೋದು. ಆದರೆ ಹೊಟ್ಟೆ ಒಳಗಡೆ ಹೋದ್ಮೇಲೆ ಏನೇನು ಕೆಲಸಗಳು ಅಲ್ಲೇನಾದರೂ ನಾವು ಹೇಳ್ತೀವ ಅದಕ್ಕೆ? ಹೊಟ್ಟೆಲಿ ಹೋಗುವಂಥ ಊಟಕ್ಕೆ ಅಥವಾ ಹೊಟ್ಟೆಲಿರುವಂಥ ಜೀವಕೋಶಗಳು ಅಥವಾ ಏನೇನಿದೆಯೋ ಒಳಗಡೆ, ಅದಕ್ಕೆ ನಾವು ಗೈಡೆನ್ಸ್ ಕೊಡ್ತಾ ಇರ್ತೀವ, ನೀನು ಈ ರೀತಿ ಡೈಜೆಷನ್ ಮಾಡು, ಈ ರೀತಿ ನೀನು ಜೀರ್ಣಕ್ರಿಯೆಯನ್ನು ನಡೆಸು, ಅದು ಇದು ಅಂತ ನಾವು ಅದಕ್ಕೇನಾದರೂ ಹೇಳ್ತೀವ? ಅಥವಾ ಆ ಕೆಲಸ ಹೇಗಾಗುತ್ತೆ ಅನ್ನೋದೇ ನಮಗೆ ಗೊತ್ತಿಲ್ಲ ಇದುವರೆಗೂ ಅಲ್ವಾ. ಅದು ಆಟೋಮೆಟಿಕ್ ಆಗಿ ಆಗ್ತಾ ಇದೆ, ಅಂದರೆ ತಂತಾನಾಗೇ ಆಗ್ತಾ ಇದೆ ಅಂತ ನಮ್ಗೆ ಅನಿಸುತ್ತೆ. ಆದರೆ ಆ ತಂತಾನಾಗಿ ಆಗ್ತಾ ಇರುವಂತಹ ಮೆಕ್ಯಾನಿಸಮ್ ಇದೆಯಲ್ವಾ, ಅದರ ಹಿಂದೆ ಭಗವಂತನ ನಿರ್ದೇಶನವಿರುತ್ತೆ. ಭಗವಂತ ಅದಕ್ಕೆ ಈ ರೀತಿ ಮಾಡಬೇಕು ಅಂತ ಅಲ್ಲಿ ಒಂದು ಸೆಟಪ್ ಮಾಡಿ ಬಿಟ್ಟಿದ್ದಾನೆ. ಅವನ ಒಂದು ನಿರ್ದೇಶನದಲ್ಲಿ ಕೆಲಸ ನಡೀತಾ ಇರತ್ತೆ ಹೊರತು ತಂತಾನಾಗೆ ಯಾವುದು ಆಗ್ಬಿಡೋದಿಲ್ಲ ಅಲ್ವಾ. ಅದೇ ರೀತಿ ಈ ಸೃಷ್ಟಿಯಲ್ಲಿ ಏನೇನು ಆಗ್ತಾ ಇದೆಯೋ ಎಲ್ಲಕ್ಕೂ ಕಾರಣ ಅದರ ಹಿಂದೆ ಭಗವಂತನ ಕೈವಾಡವಿರುತ್ತೆ. ಭಗವಂತನೇ ಮಾಡಿಸ್ತಾ ಇರೋದು. ತಂತಾನಾಗೆ ಯಾವುದು ಏನೂ ಆಗೋದಿಲ್ಲ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೋಬೇಕು. ಕಲಾವಿದನು ಕಲಾ ಸೌಂದರ್ಯ ಪ್ರಜ್ಞೆಯಿಂದ ಪೂರ್ಣ ಗಮನದೊಂದಿಗೆ ಬಹುಸುಂದರವಾಗಿ ಒಂದು ಗುಲಾಬಿಯ ಚಿತ್ರವನ್ನು ಬಿಡಿಸುತ್ತಾನೆ. ಆದರೂ ಅದು ನಿಜವಾದ ಗುಲಾಬಿಯಂತೆ ಪರಿಪೂರ್ಣವಾಗುವುದಿಲ್ಲ. ಅದು ನಿಜವಾದ ಸಂಗತಿಯಾದರೆ ಸೌಂದರ್ಯದ ಹಿಂದೆ ಬುದ್ಧಿಶಕ್ತಿ ಇಲ್ಲದೆ ನಿಜವಾದ ಗುಲಾಬಿಯು ಅದರ ರೂಪ ಪಡೆಯುವುದು ಸಾಧ್ಯವೆಂದು ನಾವು ಹೇಗೆ ಹೇಳಬಲ್ಲೆವು? ಇಂತಹ ಪರಮ ಪ್ರಾಜ್ಞನು ಸರ್ವವ್ಯಾಪ್ತವಾಗಿ ಪೂರ್ಣ ಗಮನದೊಂದಿಗೆ ಪ್ರತಿಯೊಂದಕ್ಕೆ ಲಕ್ಷ್ಯ ನೀಡುತ್ತಾನೆಂದು ತಿಳಿದುಕೊಳ್ಳಬೇಕು. ಇಲ್ಲಿ ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ. ಈಗ ಒಬ್ಬ ಕಲೆಗಾರ ಇರ್ತಾನೆ, ಚಿತ್ರ ಬಿಡಿಸೋನು. ಅವನು ಕಂಪ್ಲೀಟ್ ತನ್ನ ಪ್ರಜ್ಞೆಯನ್ನ ಇಟ್ಕೊಂಡು, ಗಮನವನ್ನ ಇಟ್ಕೊಂಡು ಒಂದು ಹೂವಿನ ಚಿತ್ರವನ್ನ ಬಿಡಿಸ್ತಾನೆ. ಆದ್ರೂ ಕೂಡ ಅದು ಒರಿಜಿನಲ್ ಹೂವಿನ ಹಾಗೆ ಇರೋದಿಲ್ಲ ಅಲ್ವಾ. ಅಂದ್ರೆ ಅಂಥ ಒಂದು ಹೂವಿನ ಚಿತ್ರವನ್ನ ಬಿಡಿಸಿದ್ರು ಕೂಡ ಅದ್ರ ಹಿಂದೆ ಅವನ ಪ್ರಜ್ಞೆ ಇರುತ್ತೆ, ಅವನು ಅದನ್ನ ಗಮನವಿಟ್ಟು ಮಾಡಿರ್ತಾನೆ ಅಲ್ವಾ. ಆದ್ರೂ ಕೂಡ ನಿಜವಾದ ಗುಲಾಬಿಯ ತರ ಅದು ಪರಿಪೂರ್ಣವಾಗಿರೋದಿಲ್ಲ. ಇದು ನಿಜ ಅಂತಂದ್ಮೇಲೆ ನಾವು ನೋಡ್ತೀವಿ ಪ್ರಕೃತಿಯಲ್ಲಿ ಹೂವು ಬಿಟ್ಟಿರುತ್ತೆ ಗಿಡದಲ್ಲಿ, ಈ ಹೂವಿನ ಸೃಷ್ಟಿಯ ಹಿಂದೆ ಯಾರೂ ಇಲ್ಲ, ಅದು ತಂತಾನಾಗೆ ಆಗ್ಬಿಡ್ತು ಅಂತ ಹೇಳ್ತೀವಿ. ಇದು ಹೇಗೆ ಸಾಧ್ಯ ಆಗುತ್ತೆ? ಅದರ ಹಿಂದೆನೂ ಒಬ್ಬ ಕಲೆಗಾರ ಇರಬೇಕಲ್ವಾ. ಆ ಭಗವಂತನ ಒಂದು ಪ್ರಜ್ಞೆಯಿಂದ, ಅಂದ್ರೆ ಏನು, ಅದರ ಹಿಂದೆನೂ, ಅದರ ಸೌಂದರ್ಯದ ಹಿಂದೆನೂ ಕೂಡ ಒಂದು ಬುದ್ಧಿಶಕ್ತಿ ಕೆಲಸ ಮಾಡ್ತಾ ಇರತ್ತೆ. ಅದಕ್ಕೋಸ್ಕರ ಇಲ್ಲಿ ಭಗವಂತನ ಪೂರ್ಣ ಪ್ರಜ್ಞೆಯಿಂದ ಎಲ್ಲಾನು ನಡೀತಾ ಇರತ್ತೆ ಹೊರತು ತಂತಾನಾಗಿ ಯಾವುದು ಆಗೋದಿಲ್ಲ ಅನ್ನೋದನ್ನ ನಾವು ತಿಳ್ಕೋಬೇಕು. ಪರಮ ಪ್ರಭುವಿನ ಸರ್ವವ್ಯಾಪಕತೆಯ ಸತ್ಯ ಸಂಗತಿ ಅದು. ಹಾಗಿದ್ದರೂ ಜಡ ಐಹಿಕ ಭೋಗಾಸಕ್ತರಿಗಿಂತ ಹೆಚ್ಚು ಮೂರ್ಖರಾದ ವ್ಯಕ್ತಿಗಳು ತಾವು ಆಧ್ಯಾತ್ಮಿಕವಾದಿಗಳು ಮತ್ತು ಅಂತಹ ಪರಮ ಸರ್ವವ್ಯಾಪಕ ಪ್ರಜ್ಞೆಯುಳ್ಳವರು ಎಂದು ಸಾಧಿಸುತ್ತಾರೆ. ಆದರೆ ಪ್ರಮಾಣ ನೀಡುವುದಿಲ್ಲ. ಅಂತಹ ಮೂರ್ಖ ವ್ಯಕ್ತಿಗಳು ಪಕ್ಕದ ಗೋಡೆಯ ಹಿಂದೆ ನಡೆಯುತ್ತಿರುವುದೇನೆಂದನ್ನೂ ತಿಳಿಯಲಾರರು. ಆದರೂ ಅವರು ಪರಮಪ್ರಭುವಿನ ವಿಶ್ವ ಸರ್ವವ್ಯಾಪಿ ಪ್ರಜ್ಞೆಯನ್ನು ಪಡೆದಿರುವೆನೆಂಬ
ಮಿಥ್ಯಾಗರ್ವದವರಾಗಿರುತ್ತಾರೆ. ಅಂಥವರಿಗೂ ಕೂಡ ಶ್ರೀಮದ್ ಭಾಗವತದ ಶ್ರವಣವು ಬಹು ಸಹಾಯಕವಾಗುತ್ತದೆ. ಅಂದರೆ ಇವಾಗ ಭಗವಂತ ಎಲ್ಲ ಕಡೆ ಇದ್ದಾನೆ, ಅವನ ಪೂರ್ಣ ಪ್ರಜ್ಞೆಯಿಂದ ಎಲ್ಲ ಕೆಲಸಗಳು ನಡೀತಾ ಇರೋದು ನಮಗೆ ಆಗ್ತಾ ಇದೆ ಅಂತ ನಮ್ಗೆ ಅನ್ಸುತ್ತಾದ್ರೆ ಅದ್ರ ಹಿಂದೆ ಅವನ ಕೈವಾಡ ಇರುತ್ತೆ. ಅವನಿಲ್ಲ ಅಂತಂದರೆ ಇದ್ಯಾವುದೂ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಐಹಿಕ ಭೋಗಾಸಕ್ತಿಯಲ್ಲೇ ಮುಳುಗಿರ್ತಾರಲ್ಲ ಅಂಥ ಮೂರ್ಖ ವ್ಯಕ್ತಿಗಳು, ನಾವು ಆಧ್ಯಾತ್ಮಿಕವಾದಿಗಳು, ನಾವು ಹಾಗೆ ನಾವು ಹೀಗೆ, ನಾವು ಸರ್ವವ್ಯಾಪಕ ಪ್ರಜ್ಞೆ ಇರುವಂಥವ್ರು, ನಮಗೆಲ್ಲ ಗೊತ್ತಿದೆ ಅಂಥವರು ಸಾಧನೆ ಮಾಡ್ತಾರೆ. ಅಂದರೆ ನಾವು ಅಂತ ವಾದ ಮಾಡ್ತಾರೆ ಹೊರತು ಅದನ್ನವರು ಪ್ರಮಾಣ ಕೊಟ್ಟು ಹೇಳೋದಿಲ್ಲ, ನಾನು ಈಗ ಮಾಡ್ತೀನಿ ನೋಡಿ ಅಂತಂದ್ಬಿಟ್ಟು. ಅಂಥವ್ರಿಗೆ ಏನು ಅಂತಂದರೆ ಪಕ್ಕದ ಗೋಡೆನಲ್ಲಿ ಏನಾಗ್ತಾ ಇದೆ, ಈ ಕಡೆ ಇರ್ತಾರೆ ಅಂತ ಇಟ್ಕೊಳ್ಳಿ, ಆ ಕಡೆ ಗೋಡೆ ಪಕ್ಕ ಏನಾಗ್ತಾ ಇದೆ ಅನ್ನೋದೇ ಗೊತ್ತಿಲ್ಲ ಅಂತಂದಮೇಲೆ ಇನ್ನು ಇಡೀ ಸೃಷ್ಟಿಯಲ್ಲಿ ಈ ಕಾರ್ಯಗಳು ಹೇಗಾಗುತ್ತೆ ಅನ್ನೋದನ್ನು ಏನಾದರೂ ಅವ್ರಿಗೆ ಗೊತ್ತಾಗುತ್ತಾ? ಇಲ್ಲ. ಆದರೆ ಅದು ಅವರು ತಮ್ಮಲ್ಲಿರುವಂತಹ ಸುಳ್ಳು ಅಹಂಕಾರ ಅನ್ನೋದಿರುತ್ತಲ್ಲ, ಅದರಿಂದ ಆ ರೀತಿ ಮಾತಾಡ್ತಾರೆ. ಆದರೆ ಯಾವಾಗ ಅವರು ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡ್ತಾರೋ ಅಂದರೆ ಅವ್ರಿಗೂ ಕೂಡ ದಾರಿಯನ್ನು ತೋರಿಸುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ತಾವು ಪರಮ ಪ್ರಾಜ್ಞರೆಂದು ಸಾಧಿಸುವ ಮಾತ್ರದಿಂದಷ್ಟೇ ಪರಮ ಪ್ರಾಜ್ಞರಾಗಲಾರೆವೆಂದು ಅದು ಅವರ ಕಣ್ಣು ತೆರೆಸುತ್ತದೆ. ಅವನು ಹೊಂದಿರುವ ಪರಮ ಪ್ರಜ್ಞೆಯನ್ನು ಭೌತಿಕ ಜಗತ್ತಿನಲ್ಲಿ ಸಿದ್ಧಪಡಿಸಬೇಕು. ಆದರೆ ನೈಮಿಷಾರಣ್ಯದ ಋಷಿಗಳು ಜಡ ಐಹಿಕ ಭೋಗಾಸಕ್ತರು ಮತ್ತು ಮಿಥ್ಯ ಆಧ್ಯಾತ್ಮಿಕವಾದಿಗಳಿಗಿಂತ ಉತ್ತಮರಾಗಿದ್ದರು. ಹೀಗೆ ಅವರು ಅಧಿಕಾರಯುತರು ಚರ್ಚಿಸಿದಂತೆ ದಿವ್ಯ ವಿಚಾರಗಳಲ್ಲಿ ನೈಜ ಸತ್ಯವನ್ನು ತಿಳಿಯಲು ಯಾವಾಗಲೂ ಕಾತರರಾಗಿದ್ದರು. ಅಂದರೆ ಈ ಮೂರ್ಖ ವ್ಯಕ್ತಿಗಳಿರ್ತಾರಲ್ಲ, ಅಂದರೆ ನಮಗೆಲ್ಲ ಗೊತ್ತು ಅಂತ ಅಹಂಕಾರ ಪಡ್ತಾ ಇರ್ತಾರಲ್ಲ, ಭಾಗವತವನ್ನ ಕೇಳೋದ್ರಿಂದ ಅವರು ಕೂಡ ಸಹಾಯವನ್ನು ಪಡ್ಕೋಬಹುದು. ಆದರೆ ನಾವೇ ಪರಮ ಪ್ರಾಜ್ಞ ಅಂತ ಅನ್ಕೊಂಡಿದ ತಕ್ಷಣ ಅವರು ಪರಮ ಪ್ರಾಜ್ಞರಾಗ್ಬಿಡೋದಿಲ್ಲ. ಈಗ ನಾನು ಭಕ್ತ ಅಂತ ಅನ್ಕೊಂಡಿದ ತಕ್ಷಣ ನಾನು ಭಕ್ತನ ಆಗ್ಬಿಡ್ತೀನ? ಇಲ್ಲ, ಅದಕ್ಕೆ ಸಾಧನೆ ಮಾಡಬೇಕು. ಆ ಯೋಗ್ಯತೆಯನ್ನು ನಾನು ಪಡ್ಕೊಂಡಾಗ ಮಾತ್ರನೇ ನಾನು ಕೂಡ ಒಬ್ಬ ಭಕ್ತ ಅಂತ ಅನ್ನಿಸ್ಕೊಳ್ಳೋದಲ್ವಾ. ಅಂದರೆ ಅದನ್ನು ಸಿದ್ಧಪಡಿಸ್ಬೇಕು ನಾವು. ನಾನು ನಿಜವಾಗ್ಲೂ ಪರಮ ಪ್ರಾಜ್ಞ ಅಂತ ತಿಳ್ಕೊಂಡಿದ್ರೆ ಅವರು ಅದನ್ನು ಸಿದ್ಧಪಡಿಸ್ಬೇಕು. ಸಿದ್ಧಪಡಿಸ್ಲಿಲ್ಲ ಅಂತಂದರೆ ಅದು ಸಾಧ್ಯನೇ ಇಲ್ಲ. ಆದರೆ ಈ ನೈಮಿಷಾರಣ್ಯದ ಋಷಿಗಳಿದಾರಲ್ಲ, ಅವರು ಈ ಜಡ ಐಹಿಕ ಭೋಗಾಸಕ್ತರಿರ್ತಾರಲ್ಲ, ಅವರು ಮತ್ತೆ ಸುಳ್ಳು ಆಧ್ಯಾತ್ಮಿಕವಾದಿಗಳು ಅಂತ ಹೇಳ್ಕೊಳ್ತಾರಲ್ಲ, ಅವ್ರಿಗಿಂತ ಎಷ್ಟೋ ಉತ್ತಮರು. ಯಾಕೆ ಅಂತಂದರೆ ಇಂಥ ಒಬ್ಬ ಅಧಿಕಾರಿಯುತರು ಬಂದು ಇಲ್ಲಿ ಕೂತ್ಕೊಂಡಿದ್ದಾರೆ, ಅವರಿಂದ ನಾವು ಏನು ವಿಷಯಗಳನ್ನು ತಿಳ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಅದಕ್ಕೆ ವಿದುರ ಮತ್ತು ಮೈತ್ರೇಯ ಮುನಿಗಳು ಚರ್ಚೆ ಮಾಡ್ತಾರಲ್ಲ, ಆ ದಿವ್ಯ ವಿಚಾರದ ಬಗ್ಗೆ ತಿಳ್ಕೋಬೇಕು ಅಂತ ಇವ್ರಿಗೆ ಆಸಕ್ತಿ ಬರುತ್ತೆ ಹೊರತು ಭೌತಿಕ ವಿಚಾರದಲ್ಲಿ ಅವ್ರಿಗೆ ಆಸಕ್ತಿ ಬರೋದಿಲ್ಲ. ಅದಕ್ಕೆ ಅವರನ್ನು ಶ್ರೇಷ್ಠರು ಅಂತ ಹೇಳ್ತಾ ಇರೋದು. ಈ ರೀತಿ ನಮಗೂ ಕೂಡ ಆದಷ್ಟು ಭೌತಿಕದಲ್ಲಿ ನಮಗೆ ಕಡಿಮೆ ಆಸಕ್ತಿ ಇರಬೇಕು, ಆಧ್ಯಾತ್ಮಿಕ ವಿಚಾರಗಳಲ್ಲಿ ನಮಗೆ ಹೆಚ್ಚು ಆಸಕ್ತಿ ಇರಬೇಕು. ಆ ರೀತಿ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳ್ಬೇಕು, ಆ ರೀತಿ ಇಟ್ಕೋಬೇಕು ನಮ್ಮ ಲೈಫ್ ಸ್ಟೈಲ್ನ. ಇಲ್ಲ ಅಂತಂದರೆ ನಾವು ಮತ್ತೆ ಭೌತಿಕಕ್ಕೆ ನಾವು ಹೊರಟೋಗ್ತೀವಿ. ಆಯಿತಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.